ಮ್ಯೂಸಿಕ್ ಮೈಲಾರಿ ಅವರ ಪತ್ನಿ ಲಿಖಿತ್ ಅವರಿಗೆ ಬಹಳನೇ ಖುಷಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮ್ಯೂಸಿಕ್ ಮೈಲಾರಿ ಅವರಿಗೆ ಷರತ್ತುಬದ್ಧ ಜಾಮೀನು ಸಹ ನೀಡಲಾಗಿದೆ. ಇದೀಗ ಜೈಲಿನಿಂದ 3 ತಿಂಗಳ ಬಳಿಕ ಹೊರಗಡೆ ಬಂದಿದ್ದಾರೆ. ಸೊ ಅವರು ಮೊದಲಿಗೆ ಮಾತಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಒಂದು ಏನಿದೆ ಅದರ ಆಧಾರ ಮೇರೆಗೆ ನಮಗೆ ಈಗ ಜಾಮೀನು ಕೂಡ ಸಿಕ್ಕಿದೆ. ನಾವು ಕಾನೂನು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ. ನಾನು ಕಾನೂನಿಗೆ ತಲೆ ಬಾಗ್ತೇನೆ. ಮುಂದಿನ ದಿವಸಗಳಲ್ಲಿ ಯಾವುದೇ ರೀತಿ ಸಪೋರ್ಟ್ ಕೂಡ ನಾನು ಮಾಡುತ್ತೇನೆ. ಕಾನೂನು ಯಾವ ರೀತಿ ಹೇಳ್ತಾನೆ ಆ ರೀತಿ ನಡ್ಕೊಂಡು ಹೋಗ್ತಾನೆ. ಈಗ ನನಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಅನ್ನುವಂಥ ಒಂದು ಮಾತನ್ನ ಮ್ಯೂಸಿಕ್ ಮೈಲಾರಿ ತಿಳಿಸ್ತಾರೆ. ಜೊತೆಗೆ ತಾಯಿ ಆರೋಗ್ಯ ಸರಿ ಇಲ್ಲ, ಸದ್ಯಕ್ಕೆ ಫ್ಯಾಮಿಲಿಯ ಜೊತೆ ಹೆಚ್ಚು ಸಮಯವನ್ನು ಕಳಿಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹೀಗಾಗಿ ಸೊ ಯಾವುದೇ ರೀತಿಯ ಒಂದು ಕಾರ್ಯಕ್ರಮ ಈಗ 1 ತಿಂಗಳು ಎಲ್ಲೂ ಕೂಡ ಕೊಡೋದಿಲ್ವಂತೆ. ಅಭಿಮಾನಿಗಳನ್ನ ಅತಿ ಶೀಘ್ರದಲ್ಲಿ ಭೇಟಿ ಆಗ್ತಾರಂತೆ. ಮ್ಯೂಸಿಕ್ ಮೈಲಾರಿ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಸೊ ಯಾವಾಗಪ್ಪ ರಿಲೀಸ್ ಆಗ್ತಾರೆ ಅಂತ ಜನ ಸಹ ವೆಯ್ಟ್ ಮಾಡ್ತಾ ಇದ್ರು. ನೋಡಿ, ಈಗ 3 ತಿಂಗಳ ಬಳಿಕ ಮ್ಯೂಸಿಕ್ ಮೈಲಾರಿ ಅವರು ರಿಲೀಸ್ ಆಗಿದ್ದಾರೆ. ಅಭಿಮಾನಿಗಳಿಗೆ ಖುಷಿಯಾಗಿದೆ, ಫ್ಯಾಮಿಲಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನೀವೇನಂತ ತಪ್ಪದೆ ಕಮೆಂಟ್ ಮಾಡಿ. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಮ್ಯೂಸಿಕ್ ಮೈಲಾರಿ ಅವರು ಆರಂಭದಿಂದ ಸಹ ಹೇಳ್ತಾ ಇದ್ರು. ಬಟ್ ಆಚೆ ಕಡೆ ಬರೋಕ್ಕೆ ಸುಮಾರು 3 ತಿಂಗಳು ಬೇಕಾಯ್ತು. ನೋಡಬೇಕು ಏನಾಗುತ್ತೆ ನೆಕ್ಸ್ಟ್, ಯಾವಾಗ ಮತ್ತೇನಾದ್ರೂ ಅವ್ರಿಗೆ ಕೇಸ್ ಮುಂದುವರಿತಾ ಹೋಗುತ್ತಾ. ಅಫ್ಕೋರ್ಸ್ ಮುಂದುವರಿತಾ ಹೋಗುತ್ತೆ ಕೇಸು, ಅಷ್ಟು ಬೇಗ ಮುಕ್ತಾಯವಾಗೋದಿಲ್ಲ. ಹೇಳ್ದಾಗೆಲ್ಲ ಮತ್ತೆ ಕರೆದಾಗೆಲ್ಲ ಹೋಗ್ಬೇಕಾಗುತ್ತೆ, ಏನಾಗಬೇಕಾಗುತ್ತೆ, ಕೋರ್ಟ್ ಮೊರೆ ಸಹ ಹೋಗ್ಬೇಕಾಗುತ್ತೆ.